ಬೇಡ ಟೋಸ್ಟು. ನನಗೆ ಏನು ಬೇಡಪ್ಪ. ನನಗೆ ಪೀಸಾಗೆ ನ್ಯೂಟ್ರಲ್ ಇದೆ ಅದನ್ನು ಹಾಕೊಂಡು ಪೀಸಾಗೆ ನಾನು ಅದನ್ನು ತಿಂತೀನಿ, ಎಲ್ಲ ತಿಂತೀನಿ. ಇದು ಅಡ್ರ ಬೇರೆ ಜಿಮ್ಮು ಬೇರೆ ಪ್ಲ್ಯಾನು. ಜಿಮ್ಮು ಬೇರೆ ಪ್ಲ್ಯಾನ್ ಗೈಸ್ ಅದರಲ್ಲಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಇದು ಬೆಳಗ್ಗೆ ಎದ್ದು ನಾವು ಎಲ್ಲಿಗೆ ಹೋಗಿ ಕ್ರಿಕೆಟ್ ಆಡೋಕ್ಕೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ವಿ ಬಾಯ್ಸೆಲ್ಲ. ಕ್ರಿಕೆಟೆಲ್ಲ ಮುಗಿಸ್ಕೊಂಡು ಇವಾಗ ನಾಷ್ಟ ಮಾಡೋಣ ಅಂತ ಹೋಟ್ಲುಗ ಅಲ್ಲ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಿದ್ವಿ. ಇಂದಿರಾ ಕ್ಯಾಂಟೀನ್ ಯಾಕಂದರೆ ಹೋಟ್ಲುಗಳೆಲ್ಲ ದೊಡ್ಡ ಏನೇ ಆದರೂ ಟೇಸ್ಟ್ ಇರಲ್ಲ ಇಂದಿರಾ ಕ್ಯಾಂಟೀನ್ ಅಷ್ಟು. ಅದಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತಾಯಿದ್ದೀವಿ. ಇಂದಿರಾ ಕ್ಯಾಂಟೀನ್ಗೆ ಹೋಗಿ ನಾಷ್ಟ ಮಾಡ್ಕೊಂಡು ಆಮೇಲೆ ಎಲ್ಲೈತೋ ಇಂದಿರಾ ಕ್ಯಾಂಟೀನ್ ಹೇಳ್ದಂಗೆ ಇವನು ಇಂದಿರಾ ಕ್ಯಾಂಟೀನ್ ಹೋಗೋಣ ಅಂತ. ಇವನು ಇಂದಿರಾ ಕ್ಯಾಂಟೀನ್ ಎಲ್ಲೈತೆ ಅಂತ ಅವನು. ಇವತ್ತು ಏನು ಬಂದಿರ್ತೋ ಪ್ಲಾನ್? ಏನು ಬಂದಿರ್ತೀನಿ ಇಂದಿರಾ ಕ್ಯಾಂಟೀನಲ್ಲಿ ಗೊತ್ತಿಲ್ಲ, ನೋಡೋಣ ಏನು ಬಂದಿರ್ತೀನಿ. ಬೇಡ ಟೋಸ್ಟು. ನನಗೆ ಏನು ಬೇಡಪ್ಪ. ನನಗೆ ಪೀಸಾಗೆ ನ್ಯೂಟ್ರಲ್ ಇದೆ ಅದನ್ನು ಹಾಕೊಂಡು ಪೀಸಾಗೆ ನಾನು ಅದನ್ನು ತಿಂತೀನಿ, ಎಲ್ಲ ತಿಂತೀನಿ. ಇದು ಅಡ್ರ ಬೇರೆ ಜಿಮ್ಮು ಬೇರೆ ಪ್ಲ್ಯಾನು. ಜಿಮ್ಮು ಬೇರೆ ಪ್ಲ್ಯಾನ್ ಗೈಸ್ ಅದರಲ್ಲಿ. ಯಾರು ಜಿಮ್ಗೆಲ್ಲ ಐತೀನಿ ಅಂದರೆ ಸಖತ್ ಕಷ್ಟ ಏಟ್ ಮೇಲೆ ಮಾಡೋಣ. ನಮ್ಮ ಕೈಲಂತೂ ದೇವರೇ ಆಗಲ್ಲ ಕಂಟ್ರೋಲು. ಏನಿತ್ತು ನಮ್ಮ ಕೈಲಿ ಕಷ್ಟ ಆಗೋದು. ದಿನಾಗ್ಲೂ ಕಬಾಬ್ ತಿನ್ಬೇಕು ಅಂತೀಯ. ಆಗದೇ ಇಲ್ಲ, ಕಂಟ್ರೋಲೇ ಆಗಲ್ಲ. ಡಯಟ್ ಮಾಡ್ತೀವಿ ಅಂದರೆ ಸಖತ್ ಕಷ್ಟ ಇದೆ ನಮಗಂತೂ. ಒಟ್ಟ ನಾನ್ ವೆಜ್ ಅಲ್ವಾ, ಪ್ರೋಟೀನ್ ಇದೆ ಚಿಕನ್ದು ಆರಾಮಾಗಿ ಮಾಡ್ಬೋದು. ಪ್ರೋಟೀನ್ ಇದೆ ಚಿಕನ್ ಅಪ್ಪ. ಬ್ರೆಸ್ಟ್ ತಿನ್ಬೇಕು, ತೈಸಲ್ಲ. ನೀನು ತೈಸ್ ತಿನ್ಬೇಕು. ನಿಂದು ಏನೈತೆ ಮಕ ತೋರಿಸ್ತೀನಿ ಮಾಡಿ ಬಾಡಿ ನೋಡೇ ನೋಡ್ದೆ ಗೈಸ್, ಒಂದು ಬಾಡಿ ತೋರಿಸ್ತೀನಿ ಬಾಡಿ ತೋರಿಸ್ತೀನಿ ನೋಡ್ರಿ. ಒಂದಿನ ಹಾಕ್ತೀನಿ ಅದನ್ನು. ನಂದು ಗಂಡ ಏನಿಲ್ಲ ಗೈಸ್, ನಂದು ಹಿಂಗೆ ಉದ್ದ ಇದ್ರೆ ಒಂದು ಅಗಲ ಐತೆ ಅಷ್ಟೇ ವ್ಯತ್ಯಾಸ, ಅರ್ಥ ಮಾಡ್ಕೊಳ್ಳಿ. ಅಗಲ ಇಲ್ಲ ಅಪ್ಪ, ಇದು ಬ್ರಾಡ್ ಐತೆ ನಂದು. ಬ್ರಾಡ್ ಐತೆ ಹೌದು. ನಾನು ಫ್ಯಾಟ್ ಇಲ್ಲ, ಮಸಲ್ಸ್ ಅಂದ್ರೂ ಗೈಸ್ ಅವಾಗ ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ದೋ. ಇದಕ್ಕೆಲ್ಲ ಹೋಗ್ತಿದ್ವಿ ನಾವು. ಜಿಮ್ನಾಸ್ಟಿಕ್ಕು ಕರಾಟೆ ಎಲ್ಲ ಹೋಗ್ತಿದ್ವಿ ಲಾಕ್ಡೌನ್ ಟೈಮಲ್ಲಿ. ಎಲ್ಲ ನಮ್ಮ ಚಿಕ್ಕಪ್ಪ ಹೆಂಗೆ ಟ್ರೈನಿಂಗ್ ಕೊಟ್ಟಿರೋ ಅಂತ ನನಗೂ ನನ್ನ ತಮ್ಮಗೂ. ಡೈಲಿ ಬೆಳಗ್ಗೆ ಎದ್ದು ಕರಾಟೆ ಮುಗಿಸ್ಕೊಂಡು ಜಿಮ್ನಾಸ್ಟಿಕ್ ಮುಗಿಸ್ಕೊಂಡು ಬಂದು ವರ್ಕೌಟ್ ಮಾಡಬೇಕಿತ್ತು ನಾನು ಇಬ್ರು. ಅವ್ರು ಹೇಳ್ಕೊಡೋರು ನಮಗೆ ಡೈಲಿ ಲಾಕ್ಡೌನ್ ಟೈಮಲ್ಲಿ. ಒಂದು ವಾರ ರೋದನೆ ಕೊಟ್ಟಿತ್ತು ಗೈಸ್. ಹೊಟ್ಟೆ ಫುಲ್ಲು ನೋವು, ಹೊಟ್ಟೆ ನೋವು ನಗಕ್ಕಾಗಲ್ಲ, ನಗಕ್ಕಾಯ್ತಿರ್ಲಿಲ್ಲ, ಮನೆಗಿದ್ರೆ ಎದೋಡಕ್ಕಾಯ್ತಿಲ್ಲ. ಇವೆಲ್ಲ ಸಕ್ಕತ್ತ ಟ್ರೈನಿಂಗ್ ಕೊಟ್ಟಿದ್ರು ಮಾತ್ರ ನಮ್ಮ ಚಿಕ್ಕಪ್ಪ. ಇವಾಗ ಬೈತಾರೆ ಶಿರಾ. ಇವಾಗ ಗೊತ್ತಾ ದೊಡ್ಡವರಾಗಿದೆಯಲ್ಲ. ಮಕ್ಕಳು ತಿಂತಾ ಇರ್ತೀವಿ. ಅವಾಗ ಇನ್ನೊಂದು ಏನು ಮಾಡ್ತಿದ್ವಿ ಅಂದರೆ ನಾನೇನಿಬ್ರು ಯಾವ್ದಾವ್ದೋ ಸಾಂಗ್ಗಳು ಯಾವ್ದಪ್ಪ ಅದು ಇದ್ರ ಸಾಂಗ್ ಎಲ್ಲ ಕೇಳ್ಕೊಂಡು ಆಡ್ತಿದ್ವಿ ನಾವು. ಅದದು ಶೇಪ್ ಆಫ್ ಯು. ಆ ಸಾಂಗ್ಗಳು ಅಂತ ಸಾಂಗ್ಗಳು ಹಾಕೋಬಿಡೋದು ಪೀಸಾಗಿ ವರ್ಕೌಟ್ ಮಾಡೋ ಡಂಬಲ್ಸ್ ಎಲ್ಲ ಐತೆ ಅವಾಗ. ಇವಾಗೂ ಇದೆ, ಆದರೆ ಮಾಡ್ತಾ ಇಲ್ಲ ಅಷ್ಟೇ, ಕಂಟ್ರೋಲ್ ಆಗಲ್ಲ ನಮ್ಮ ಕೈಲಿ. ಅದಕ್ಕೆ ನಾವು ಮಾಡ್ತಾ ಇಲ್ಲ ಇವಾಗ. ಬನ್ನಿ ನೋಡೋಣ ಏನಾಗುತ್ತೆ ಇವಾಗ. ಒಟ್ಟಿನಲ್ಲಿ ಲಾಕ್ಡೌನ್ ಟೈಮಲ್ಲೆಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ಲಾಕ್ಡೌನ್ ಬಂದಾಗ ಎಲ್ಲರೂ ಕೆಟ್ಟೋಗಿದ್ದು. ಲಾಕ್ಡೌನ್ ಬರ್ತಾ ಇದ್ದಂಗೆ ಊದ್ಕೊಬಿಟ್ವಿ ಎಲ್ಲರೂ. ಪಕ್ಕ ಅದಂತೂ. ಅದೇ ನೈಸ್. ನಾನೇನಿಲ್ಲ ನಾನು ಅವಾಗಿಂದನಿಲ್ಲ ಇವಾಗಿಂದನಿಲ್ಲ. ಅಂದರೆ ಏನಂದರೆ ಕಾಂಡ ಬಂದ್ಬಿಟ್ಟಿದೆ ಗೈಸ್ ಅಷ್ಟೇ ನಂದು. ಅಂದರೆ ಹೈಟ್ ಬೆಳೀತಾ ಇದ್ದೀನಿ, ಬಾಡಿ ಮಾಂಸ ಇಲ್ಲ. ನಮ್ಮ ಬುಜ್ಜಿ ನೋಡಿದಿರಲ್ವಾ, ಎಲ್ಲಿ ನೋಡಿದ್ರೆ ಹೆಂಗೆ ಸಿಗುತ್ತೋ ಹಂಗೆ ಸಿಗ್ಬೇಕು ನೆಕ್ಸ್ಟ್ ನನಗೆ. ಆ ಥರ ಆಗ್ಬೇಕು ನನಗೆ. ಆ ಥರ ಆಗಬೇಕು. ಸತ್ರು ಆಗಲ್ಲ ನೀನು. ಸಕ್ಕತ್ ಕಷ್ಟ. ಏನು ಕಷ್ಟ ಅಂದರೆ ಏನಿಲ್ಲ, ಒಂದು ಪಕ್ಷ ದಪ್ಪದಿಂದ ಸಣ್ಣ ಆಗೋದು ಕಷ್ಟ, ಸಣ್ಣದಿಂದ ದಪ್ಪ ಆಗೋದು ಈಜಿ. ಒಂದು ಪಕ್ಷ ಏನಲ್ಲಿ ಚೆನ್ನಾಗಿ ತಿನ್ನೋದು, ಮನೇಲಿ ಮಂಗೋದು ಅಷ್ಟೇ. ನಮ್ಮ ಬುಜ್ಜಿ ನೋಡ್ರಿ ಪೀಸ್ ಅವ್ನು ಮೊನ್ನೆ ಬ್ಲಾಗಲ್ಲೇ ನೋಡಿದ್ರಲ್ಲ ನೀವೇ, ಎಷ್ಟು ಅದೆಷ್ಟು ಉದ್ದ ಇದೆ ರೋಡು. ಅದನ್ನ ಒಂದೇ ಬೆಟ್ಟಲ್ಲಿ ತುರಿಕೊಂಡ ಅಂದರೆ ನೀವೇ ಲೆಕ್ಕ ಹಾಕೊಡಿ. ಅವ್ನು ಅಷ್ಟಿದ್ರೇ ಆ ಸೈಜ್ ಬಂದಿಲ್ಲ. ಅವನು ಒಂದೇ ಬೆಟ್ಟಲ್ಲಿ ತಿಂದ ಅಂದರೆ ಅಷ್ಟಿದ್ರೇ ಅವನು ಆ ಸೈಜಲ್ಲಿ ಬಂದಿಲ್ಲ. ಪ್ಲ್ಯಾನ್ ಏನಿತ್ತು ಅಂದರೆ ನಮ್ಮದು, ನಾವು ಹೆಂಗೋ ಬ್ಲಾಗ್ ಮಾಡಬೇಕು, ಹೆಂಗೋ ಕಂಟೆಂಟ್ ಆಯ್ತದೆ. ಪ್ಲ್ಯಾನೇ ಬೇರೆ ನಮ್ದು ಇದ್ದಿದ್ದು. ಅದ್ರಲ್ಲಿ ಪ್ಲ್ಯಾನ್ ಏನಾಯ್ತು ಅಂತ ಒಂದು ಹೇಳ್ತಂಗೆ ಕೇಳ್ರಿ. ಏನೋ ಮಾಡ್ಕೋಬೇಕು ಅಂದಿದ್ದು, ಏನೇನೋ ಆಯ್ತೈತೆ. ಟೈಮ್ ಬೇರೆ ಇಲ್ಲ ನಮಗೆ. ನಾನು ಸ್ವಲ್ಪ ಆಚೆಗಿದ್ದ ಅಲ್ಲಿ ಲೇಟ್ ಆಗೋಯ್ತು ನನಗೆ. ಅದರಿಂದ ಬರೋಷ್ಟಲ್ಲಿ ಇವನು ಮನೇಲಿ ಇದ್ದ ಹೋಗ್ನ ನಾನು ಹೇಳಿದ್ದೆ ಮಾಡಬೇಡಪ್ಪ ನಾನು ಬರೋರ್ಗು ಅಂತ ಹೇಳಿದಕ್ಕೆ ಇವನು ಮಾಡಿರಲಿಲ್ಲ. ಅದರಿಂದ ಟೈಮ್ ಬೇರೆ ಆಗೋಯ್ತು. ಇವಾಗ ಅವ್ರು ಬೇರೆ ಫೋನ್ ಆಗ್ತಾರೆ, ಅಲ್ಲಿ ಹೋಗ್ಬೇಕು ಇವಾಗ ಕ್ರಿಕೆಟ್ ಬೇರೆ ಆಡೋಕ್ಕೆ. ಅವ್ರಿಲ್ಲಂದರೆ ಬೇಜಾರು ಮಾಡ್ಕೊಬಿಡ್ತಾರೆ. ಯಾಕಂದ್ರೆ ಬೆಳಗ್ಗೆ ನಾವು 1 ಅವರ್ ಕಳಿಸಿದ್ವಿ ಅವ್ರನ್ನ. 8 ಗಂಟೆ ಪಾಪ ಹೊರಡೋರು. ನಾವು 9 ಕಾಲಾಗಿತ್ತು ಹೋಗೋಷ್ಟಲ್ಲಿ. ವಿಲಾಸ್ ಫೋನ್ ಮಾಡಿ ಆಲ್ರೆಡಿ. ವಿಲಾಸ್ ಫೋನ್ ಮಾಡ್ತಾನೆ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡು ಅಷ್ಟೇ. ಏನು ಕಲ್ತಿದ್ಯೋ, ಇನ್ಸ್ಟಾಗ್ರಾಮ್ ನೋಡ್ತೀಯಲ್ಲೋ. ಆದರೆ ಏನೇನು ಅಂದ್ಕೊಂಡು ಏನೇನು ಆಗ್ತಿದ್ದೆ. ಅವ್ನು ಬೇರೆ ಫೋನ್ ಮಾಡ್ತಾರೆ, ಬರೀ ಹೇಳಿದ್ದೀನ ಅಂತ ಈ ಕಡೆ. ಇವಾಗ ಇವನ್ ಬೇರೆ ಕ್ಲಿಕ್ ಮಾಡ್ತಾರೆ. ಬುಜ್ಜಿ ಬೇರೆ ಕಾಲ್ ಮಾಡಿದ್ದ, ಏನಂತ ಗೊತ್ತಿಲ್ಲ. ಎಲ್ಲಿದೆ ಮಗ ಕಾಲ್ ಮಾಡಿರ್ತದೆ. ಏನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕು ನಿನ್ನ ಹತ್ರ, ಸಿಗೋ ಡೈರೆಕ್ಟ್ ಆಗಿದೆ. ಕಾಲೇಜ್ ಇಷ್ಟೊಂದು ಮಾತಾಡಿದ್ದೆ, ಒಂದು 1/4 ಗಂಟೆ ಮುಂಚೆ ಮಾತಾಡಿದ್ದೆ. ತಿರ್ಗಾ ಫೋನ್ ಮಾಡಿ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಿ, ಡೈರೆಕ್ಟಾಗಿ ಅಂತ ಅವನೇನೋ ಗೊತ್ತಿಲ್ಲ ಮ್ಯಾಟ್ರು. ಅಲ್ಲೋಗಿ ನೋಡೋಣ, ಅಲ್ಲಿಗೆ ಬೇರೆ ಹೋಗ್ಬೇಕು, ಇಲ್ಲಿಗೆ ಬೇರೆ ಹೋಗ್ಬೇಕು, ಎಲ್ಲ ಹೋಗೋಣ ಗೊತ್ತಾಯ್ತಲ್ಲ. ಸದ್ಯಕ್ಕೆ ವಾಸ್ತಾ ಇದ್ದೀವಿ ಇಬ್ಬರು ಕೂತ್ಕೊಂಡು. ದೇವರೇ ವಹಿಸ್ತದೆ. ನಾನ್ ವೆಜ್ ತಿನ್ನೋಗಿದ್ರೆ ಮಾತ್ರ ಇನ್ನೂ ಕ್ರೇಜಿ ಇರೋದು ಅಲ್ವಾ. ಒಂದ್ಸತಿ ಮಾಡಿದ್ದೆ, ಅದೇ ನಾನು ಅವಾಗ ಬ್ಲಾಗ್ ಮಾಡ್ತಾ ಇರಲಿಲ್ಲ ಇನ್ನು. ಅಂತಾನೆ ನಾವು ಬ್ಲಾಗ್ ಮಾಡ್ತೀನಿ ಅಂದರೆ ಅವಾಗ ಗೈಸ್ ನಾನು ವ್ಲಾಗ್ ಮಾಡ್ತಾ ಇದ್ದೀವಿ. ಒಂದ್ಸತಿ ನಾನು ನಮ್ಮ ಅಕ್ಕ
ಎಲ್ಲ ಇಲ್ಲೇ ಇದೆ. ಆಗೆಲ್ಲ ಫುಲ್ ಚೋಟ ಚೋಟ ಇದ್ದ. ಚೋಟ ಅಲ್ಲಿ ರೀಸೆಂಟಾಗಿ ಇಲ್ಲಿ ಮಾಡಿದ್ವಲ್ಲ ನೆನಪಾಯ್ತಾ ಮಶ್ರೂಮ್ ಬೇರೆ ಏನೋ ಮಾಡ್ಕೊಂತಿದ್ವಿ. ರೀಸೆಂಟಾಗಿ ಮಾಡಿದ್ವಿ ನಾವು, ಅಂದರೆ ನಾನು ಅವಾಗೆಲ್ಲ ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ರೀಸೆಂಟಾಗಿ ಯಾರು ಇರಲಿಲ್ಲ, ಇದೇ ಥರ ಯಾರು ಇರಲಿಲ್ಲ, ನಾನು ನಮ್ಮ ಅಕ್ಕಂತಿರಿದ್ದೆ ಅಷ್ಟೇ. ಮಶ್ರೂಮ್ ತಗೊಂಬಂದು ಆರ್ಡರ್ ಮಾಡ್ಕೊಂಡ್ವಿ. ನಡಿ ಮಾಡಿ ತಿಳ್ಕೊಬಿಟ್ಟು ಮಾತಾಡಿ ಮಾಡಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ಅಲ್ಲ ಅದು ನೋಡ್ರಿ ನಾವು ಅನ್ಕೊಂಡಿದ್ದೀನಿ ಒಂದೂವರೆ ಪಾಂಡ್ ಐತೆ, ಇದೊಂದು ಪಾಂಡ್ ಮುಗಿಸ್ಕೊಳ್ಳೋಣ ಅಷ್ಟೇ ಹೊಟ್ಟೆ ತುಂಬಿತು, ಅಷ್ಟೇ ಖುಷಿ. ಇವಾಗ ನೀವು ಕೇಳ್ಬೋದು ಹಿಂಗೆ ಇದು ಎಷ್ಟು ಒಂದು 3-4 ಬ್ರೆಡ್ಗೆ ನೀವು ಹೊಟ್ಟೆ ತುಂಬಿತು ಅಂತಿದ್ದೀರಲ್ಲ, ಇನ್ನೇನಾದ್ರು ನಾನ್ ವೆಜ್ ಅಂತಿದ್ದೀರಾ ಅಂತ. ಅದು ವೆಜ್ ಸ್ವಲ್ಪ ಕಡಿಮೆ ಹೋಗೋದು ಒಳಗಡೆ, ನಾನ್ ವೆಜ್ ಆದರೆ ಬೇಗ ಹೋಗೋದು, ನಿಮಗೆ ಏನೂ ಮಾಡೋಕ್ಕಾಗಲ್ಲ. ವೆಜ್ ಅಲ್ಲ, ಏನೋ ಒಂಚೂರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಂತ ಸ್ವಲ್ಪ ಇನ್ನೂ ಒಂದು ಪಾಂಡ್ ಹಂಗೆ ಉಳಿಸಿದ್ವಿ, ತಿಂದೇ ಇಲ್ಲ ನಾವು. ಏನಾಯ್ತು ಅನ್ಕೊಂಡಿದ್ದೆ ಏನೇನೋ ಆಯ್ತಿರೋದೇ ಏನೇನೋ ಇಲ್ಲಿ. ಹಾಂ ಹಾಲೇನಿಗೆ ಇಷ್ಟೊತ್ತಲ್ಲಿ ಹಾಲು ಕುಡ್ಕೊಂತಾನಂತ ನೀನು, ನಾನು ಏನು ಬರತ್ತೆ, ನಾನು ಹಾಲೆಲ್ಲ ಕುಡ್ದು ಅಭ್ಯಾಸ ಅಲ್ಲ, ಅವ್ನು ಕುಡಿತಾನೆ. ಹಿಂಗೆ ಇವಾಗ ಸೀದಾ ಅವನು ಸ್ವಲ್ಪ ಹಾಲೆಲ್ಲ ಕುಡ್ಕೊಂಡು ಆದ್ಮೇಲೆ ಹಾಲು ಅಂತಂದ್ರೆ ಕೋಲ್ಡ್ ಕಾಫಿ ಬರೀ ಮಾಡಿಯಾ? ಎಲ್ಲ ಬರ್ತದೆ. ನೋಡ ಬನ್ನಿ ಏನು ಮಾಡ್ತಾನೆ ನೋಡೋಣ. ಕೋಲ್ಡ್ ಕಾಫಿ ಮಾಡಪ್ಪ. ಹಾಂ ಬನ್ನಿ ಗಾಯ್ಸ್ ನೋಡೋಣ ಕೋಲ್ಡ್ ಕಾಫಿ ಮಾಡ್ತಾನೆ ಹೆಂಗೆ ಮಾಡ್ತಾನೆ ನೋಡ. ಹಾಂ ಐಸಿಲ್ಲ ಅದೇ ಕೋಲ್ಡ್ ಆಗೈತಿ. ಐಸಿಲ್ಲ ಹಾಲೇ ಕೋಲ್ಡ್ ಆಗೈತೆ. ಓಕೆ ಏನು ಮಾಡ್ತೀಯಪ್ಪ? ಹಾಲು ಕುಡಿಯೋ ಗ್ಲಾಸ್ ನೋಡ್ರಿ ಗೈಸ್, ನೀವು ಹಾಲು ಕುಡಿಯೋ ಗ್ಲಾಸು ಇದೆಂತ? ಇದು ಫಿಲ್ಟರ್ ಕಾಫಿ. ಓಕೆ ಹಾಕೋಬಿಡೋದು, ಸಕ್ಕರೆ ಹಾಕೊಂಡು ಏನಿದು ಫಿಲ್ಟರ್ ಕಾಫಿ ಆಯಿತು. ಇದು ಏನದು ಪ್ರೊಫೆಷ್ನಲ್ ಅಲ್ಲ, ಸುಮ್ಮನೆ ಹಂಗೆ ಟೈಮ್ ಪಾಸ್ ಕುಡಿಯೋದಕ್ಕೆ. ಹಾಂ ಸಕ್ಕರೆ ಹಾಕೊಂಡ್ಬಿಡೋದು, ಕುಡಿಬಿಡೋದು ಅಷ್ಟೇ. ಒಂದೇ ಸತಿ ಶುಗರ್ ತರಿಸ್ಕೊಬಿಡೋದು, ಅಷ್ಟು ಸಕ್ಕರೆ ಕುಡ್ಕೊಂಡು. ಬೋಸ್ಟ್ ಈಸ್ ಸಿಗರೇಟ್ ಆಫ್ ಮೈ ಎನರ್ಜಿ ಐತೆ ನೋಡಿರಿ. ಅದಕ್ಕೆ ಗಟ್ಟಿ ಹಾಲು, ಸೀಸಿದ ನೀರಿಗೇನಿಲ್ಲ, ಸೀದಾ ಗಟ್ಟಿ ಹಾಲು ಹಾಕೊಬಿಡೋದೆ. ಮಿಕ್ಸ್ ಯಾರು ಮಾಡ್ತಾರೆ? ಮಿಕ್ಸ್ ಹಾಂ ಅಷ್ಟೇ ಮುಗ್ದೋಯ್ತು ಅಲ್ಲಿಗೆ. ನೋಡಿ ಯಾಕೋ ಹಿಂಗೆ ಆಗ್ಬಿಟ್ಟೆ ನೀನು? ಹಾಂ ಅದು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋದು, ಪ್ಯಾಕೆಟಲ್ಲೇ ಸೀಸಿದ. ನಾನು ಏನೋ ಅಂದ್ಕೊಂಡೆ, ಏನಕ್ಕೆ ಹಿಂಗೆ ಆಗ್ಬಿಟ್ಟೋ ಗೊತ್ತಿಲ್ಲ. ಬೇಗ ನಡೆಯಲ್ಲ, ಟೈಮ್ ಆಯ್ತು, ನಡೆಯೋಯ್ತು, ಇನ್ನೂ ಬೇಜಾನ್ ಕೆಲಸ ಐತೆ. ಅದು ಬುಜ್ಜಿ ಬೇರೆ ಫೋನ್ ಮಾಡ್ತಾನೆ. ಬುಜ್ಜಿ ಫೋನ್ ಮಾಡೋದು, ನಿನ್ನಿಂದಾನೇ ಲೇಟ್ ಆಗೋದು, ನೀನು ಸರ್ಕಲಿಂದಾನೇ ಲೇಟ್ ಆಗೋದು ಪಕ್ಕ. ವಿಲಾಸ್ ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ಬಿಡೋಣ, ಆಗಲ್ಲ. ಈಗ ಅವ್ನು ನಾಗರಬಾಯಿಗೆ ಹೋಗೋದು, ಅಲ್ಲಿಂದ ಅಲ್ಲಿಗೆ. ಅಲ್ಲೇ ನೀನು ಬುಜ್ಜಿ ಹತ್ರ ಮಾತಾಡೋದಕ್ಕೆ ಇನ್ನು ಅರ್ಧ ಅವರ್ ಬೇಕು. ಈಗ ಸ್ಕೂಲ್ ಥರ ಮಾತಾಡ್ತಾ ಇರ್ತಾರೆ ದಿನ ಬುಜ್ಜಿ. ಏನಪ್ಪ ಮಾಡೋಣ, ಲವರ್ಸ್ ಇಲ್ಲ ನಮಗೆ, ಅವನೇ ಲವ್ ಅವನೇ ಎಲ್ಲ ನಮಗೆ. ನೀನು ಮತ್ತೆ ವಿಲಾಸದ ನೀನು ಮಾತಾಡ್ತಿರ್ತೀಯಾ? ಯಾವಾಗ ಅನ್ಸತಿ ನೋಡಿದ್ದೀನಿ. ನಮ್ಗೇನು ಕೈಸ್ ಮಾಡೋಣ, ನಾವು ಲವರ್ಸ್ ಇಲ್ಲ, ಅವನೇ ನಮಗೆಲ್ಲ. ಬುಜ್ಜಿನೇ ಅವನೇ ಗಂಡು ಅವನೇ ಹೆಣ್ಣು ಎಲ್ಲ ಅವನೇ ಲವರ್ ನಮಗೆ, ಬೇರೆ ಯಾರು ಇಲ್ಲ. ಅದಕ್ಕೋಸ್ಕರ ಅವನ ಜೊತೆ ಪೀಸ್ ಆಗಿರ್ತೀವಿ ನಾವು ಅಷ್ಟೇ. ಇನ್ನೇನು ಮಾಡೋಣ? ನೀನೇ ನನಗೆಲ್ಲ ನೀನೇ. ವಾವ್ ನೈಸ್. ಮನೆಗೆ ಹಸಿದೇನೆ ತಿಂದು ಇವತ್ತು ಹೊಟ್ಟೆಗೆ ಊಟ ಆಯ್ತದೆ. ತಿನ್ನಕ್ಕೂ ಗೊತ್ತಾಯಿಲ್ಲ, ಚಿಂತಾಗಬೇಕನ್ನೋದು ಏನೋ ಪಕ್ಕ ಬೇಕಲ್ಲಪ್ಪ ಆಫೀಸಲ್ಲೆಲ್ಲ. ನಾನು ಪೀಸಾಗಿ ತಿಂದೆ, ಪೀಸಾಗಿ ತಿಂದೆ. ಮುಂದಿನ ಕತೆ ನೋಡೋಣ. ಬಂದಿದ್ದು ಕೊಂಚ ರಿಟರ್ನಪ್ಪ, ಅದು ಕಲ್ಲಾಗಿ ಬಿಡೈತೆ ನ್ಯೂಟ್ರೆಲ್ಲ. ಫ್ರಿಜ್ಜಲ್ಲಿ ಇಕ್ಕಿರೋದಕ್ಕೆ ಕಲ್ಲಾಗಿ ಬಿಡೈತೆ. ಏನಾಯ್ತು ಬರ್ತಾನೆ ಇಲ್ಲ ಲೇ, ನಿಂಗೆ ಹಾಕಕ್ಕೆ ಬರಲ್ಲ ಅನ್ನೋ. ನೋಡಿ ಹಿಂಗೆ ಹಾಕೊಂಡ್ಬಿಡು ಅಷ್ಟೇ. ಅದು ಬ್ರೆಡ್ ಸಾಫ್ಟ್ ಆಯಿತು. ಅವನನ್ನೇ ಟೋಸ್ಟ್ ಮಾಡಿದ, ಅದಕ್ಕೆ ಗಟ್ಟಿಯಾಗಿತ್ತು. ನಾನು ಹೇಳಿದರೆ ಗೊತ್ತಾಯಿಲ್ಲ, ಅಷ್ಟೇನು ಮಾಡೋಕ್ಕಾಗಲ್ಲ. ಅವ್ನು ಏನೇನು ತಿಂತ ಇವಾಗ? ಅವನು ಅದೆಲ್ಲ ತಿಂದಿದ್ದು. ನಾನು ಬೆಡ್ ಟೋಸ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ, ನೀನು ಬರೀ ಹಂಗೆ ವಾಣಿಸ್ತಾ ಇದೀಯ ಅಷ್ಟೇ. ಅವ್ನು ಟೋಸ್ಟ್ ಮಾಡ್ಕೊಂಡು ನಾನು ಹಂಗೆ ತಿಂತಿದ್ದೀನಿ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಏನಾಯಿತು? ಬಿಟ್ಟಿಲ್ಲ. ಸೊ ಸಂಗೆ ಇವಾಗ ಇಲ್ಲೇ ಬಂದ್ವಿ ಅಂದರೆ ಗ್ರೌಂಡಿಗೆ ಬಂದ್ವಿ. ಹುಡುಗರೆಲ್ಲ ಒಳ್ಳೆಯವರೇ ನೋಡ್ಬೋದು. ಇನ್ನೂ ಕೆಲವು ಪರ್ಸನ್ಸ್ಗಳು ಬಂದಿಲ್ಲ, ಅವ್ರನ್ನ ಪಿಕಪ್ ಮಾಡೋಕ್ಕೆ ಇನ್ನೊಬ್ಬ ಹೋಗೋನೆ. ಅವರೆಲ್ಲ ಬರೋಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವ್ರು ಬಂದಮೇಲೆ ಮ್ಯಾಚ್ ಆಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಹಿಂಗೆ ತಿರ್ಗಾ ನಾಳೆಯಿಂದ ಅದೇ ಕಾಲೇಜು. ಸೊ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಇಲ್ಲೇ ಬಯಸಲ್ಲ. ಪಾಪ ಇವರಿಬ್ಬರು ತಿಂತು ಹಾಕೊಂಡು ಗುಮ್ತಾವ್ರು ಪಾಪ. ಇವರಿಗೆ ಏನೂ ಮಾಡೋಕ್ಕಾಗಲ್ಲ, ನಾವೆಲ್ಲ ಇದೆ ತರ್ಕೊಂಡು ಬಂದಿರೋದಲ್ಲ. ಎಲ್ಲ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ ಇವಾಗ ಲೈಫು. ನಮ್ದು ಇವಾಗ ಸೆಕೆಂಡ್ ಇಯರ್, ನೋಡೋಣ ಏನಾಗುತ್ತೆ ನಮ್ಮದು. ಸೊ ಸಂಗೆ ಇವಾಗ ಮನೆಗೆ ಬಂದು ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡು ಇವಾಗ ಅಲ್ಲಿ ಎಲ್ಲ ಚೆನ್ನಾಗಿ ಕ್ರಿಕೆಟೆಲ್ಲ ಆಡ್ಕೊಂಡು ಬಂದ್ಬಿಟ್ಟು ಸುಸ್ತಾಗಿದ್ದೀನಿ. ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಮನೆ ಬಂದು ಔಟ್ಫಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಊಟ ಮಾಡಿ ಇವಾಗ ಇನ್ನೇನಿದ್ರು ಮಾಡ್ಕೊಳ್ಳೋದಷ್ಟೇ. ಹಾಗೆ ನನ್ನ ಅನಿಸಿಕೆ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.